ಹಾಯ್ ನಮಸ್ಕಾರ. 8ನೇ ತರಗತಿಯ SI2 ಸಂಕಲಾತ್ಮಕ ಪರೀಕ್ಷೆ 2 ಏಪ್ರಿಲ್ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತಿರುವಂಥ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂಥ SI2 ಆಗಿರುತ್ತೆ. ಸೊ ನಿಮಗೆ ಹಲವಾರು ಪರೀಕ್ಷೆಗಳು ಈಗಾಗಲೇ ಆಗಿವೆ. 6ನೇ ತರಗತಿ ಹಾಗೆ 7ನೇ ತರಗತಿ ಹಾಗೆ 9ನೇ ತರಗತಿ ಪ್ರಶ್ನೆಗಳು ಕೂಡ ನಮ್ಮ ಒಂದು ಚಾನಲ್ ಮೂಲಕ ಅಪ್ಲೋಡ್ ಆಗ್ತವೆ. ಸೊ ನೀವೇನು ಮಾಡ್ಬೇಕಂದ್ರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಲಾಸ್ಟ್ ಪೇಪರ್ ಆಗಿತ್ತು ನಿಮಗೆ 6/4/2026 ದಿನಾಂಕದಂದು ಸೋಮವಾರ ದಿವಸ ನಿಮಗೆ 8ನೇ ತರಗತಿಯವರ SI2 ಎಕ್ಸಾಮ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇದೆ. ಇದಕ್ಕೆ ಸಂಬಂಧಪಟ್ಟಂಥ DCRT ಅವರು ಹೊಡಿಸಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ 2026 ನೋಡೋಣ ಬನ್ನಿ. ಸೊ ಇದು ಯಾವ ರೀತಿ ಬರೀಬೇಕಂದ್ರೆ ಇವರು ಕೊಟ್ಟಿರುವಂಥ ಪ್ರಶ್ನೆಗಳನ್ನ ಓದ್ಕೊಳ್ಳಿ ಹೆಚ್ಚಾಗಿ. ಸೊ ನಿಮಗೆ ತುಂಬಾ ಈಸಿಯಾಗಿ ಪಾಸ್ ಆಗ್ತೀರಾ, ಹಾಗೆ ಸ್ಕೋರನ್ನು ಮಾಡ್ಕೋಬೋದು. ಮೊದಲನೇ ಮೇನ್ ಫೇಸಲ್ಲಿ MCQ ಇರ್ತವೆ, ಅವುಗಳು ಒಟ್ಟು 16 ಪ್ರಶ್ನೆ ಇದಾವೆ. ಪ್ರತಿಯೊಂದಕ್ಕೂ ಒಂದು ಅಂಕವನ್ನು ಈಸಿಯಾಗಿ ಪಡ್ಕೋಬೋದು. ಇವುಗಳನ್ನು ಓದ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ನಾನು ಇವನ್ನ ಸ್ಕಿಪ್ ಮಾಡ್ತೀನಿ. ಓಕೆ, ಇನ್ನು 2 ಅಂಕದ ಪ್ರಶ್ನೆ ಇರ್ತವೆ. ಹಾಗೆ ಒಂದು ನೋಡಿ, ಚಿತ್ರ ಸೇ ಸಂಬಂಧಿತ ಶಬ್ದ ಹೈ, ಇದು ಯಾವ ಒಂದು ಚಿತ್ರ ಸಂಬಂಧಪಟ್ಟಂತೆ ಅಂದರೆ ಆಪ್ಷನ್ ಡಿ ಪೇಡ್ ಹೈ ಆಗಿರುತ್ತೆ, ಅದನ್ನು ನೋಡ್ಕೊಳ್ಳಿ. 11ನೇ ಪ್ರಶ್ನೆ, 12ನೇ ಪ್ರಶ್ನೆ, 13ನೇ ಪ್ರಶ್ನೆ ಇವೆಲ್ಲ MCQ ಸಂಬಂಧಪಟ್ಟಿರ್ತವೆ, 16 ಪ್ರಶ್ನೆ. ಓಕೆ, ಇನ್ನು 1 ಅಂಕದ ಪ್ರಶ್ನೆ ಒಟ್ಟು 4 ಅಂಕವನ್ನು ಪಡ್ಕೊಳ್ಬೋದು. ನಿರ್ಮಲಿಖಿತ ಪ್ರಶ್ನೆ ಮೇ ಏಕ ಉತ್ತರ ವಾಕ್ಯ ಮೇ ಉತ್ತರ ಲಿಖಿ ಅಂತ ಇರ್ತೇವೆ, ಅಷ್ಟು ನೋಡ್ಕೊಳ್ಳಿ. ಓಕೆ, ಇನ್ನು ರೋಮನ್ 3ರಲ್ಲಿ ನಿರ್ಮಲಿಖಿತ ಪ್ರಶ್ನೆ ಮೇ 2-3 ಸೆಂಟೆನ್ಸ್ ಮಾಡುವಂತಿರ್ತವೆ. ಒಟ್ಟು ಪ್ರತಿಯೊಂದಕ್ಕೆ 2 ಅಂಕನ ಕೊಡಲಾಗಿದೆ. ಒಟ್ಟು 12 ಅಂಕವನ್ನು ಈಸಿಯಾಗಿ ಪಡ್ಕೋಬೋದು. ಓಕೆ, ಪ್ರಶ್ನೆನ ಸರಿಯಾಗಿ ಓದ್ಕೊಳ್ಳಿ ಇವನ್ನ. ಇನ್ನು ರೋಮನ್ ನಂಬರ್ 4ರಲ್ಲಿ ನಿರ್ಮಲಿಖಿತ ಪ್ರಶ್ನೆಗೆ 4-6 ವಾಕ್ಯದಲ್ಲಿ ಉತ್ತರಿಸುವಂಥದ್ದು. ಪ್ರತಿಯೊಂದಕ್ಕೆ 3 ಅಂಕದ ಪ್ರಶ್ನೆ ಇರ್ತವೆ. ಒಟ್ಟು 9 ಅಂಕವನ್ನು ಪಡ್ಕೋಬೋದು. ಇಲ್ಲಿ ಪದ್ಯ ಭಾಗ ಇರ್ತವೆ, ಸರಿಯಾಗಿ ನೋಡ್ಕೊಳ್ಳಿ. ಇನ್ನು 30ನೇ ಪ್ರಶ್ನೆ ಗದ್ಯಾಂಶವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಿರುತ್ತೆ, ಅದಕ್ಕೆ 4 ಅಂಕ ಕೊಡ್ತಾರೆ. ಪ್ರತಿಯೊಂದಕ್ಕೆ 1 ಅಂಕವನ್ನು ನೀಡಲಾಗಿದೆ. ಇವುಗಳಿಗೆ ಸರಿಯಾದ ಉತ್ತರವನ್ನು ನೀವು ಮೇಲೆ ಓದಿಕೊಂಡು ಬರೀಬೇಕಾಗತ್ತೆ. ಇನ್ನು ಇದರಲ್ಲಿ ಒಂದು ಪತ್ರ ಇದೆ ನೋಡಿ, ಅಲ್ಲಿ ಕೊಹ್ಲಿ ಕಾರಣ ದೇತಿ ಹುಯೆ 3 दिन की छुट्टी पत्र ಪ್ರಾಧ್ಯಾಪಕ ಮೇ ಕೋ ಪ್ರಾರ್ಥನಾ ಪತ್ರ ಮೇ ಲಿಖಿಯೇ ಇರುತ್ತೆ, ಅದಕ್ಕೆ 5 ಅಂಕ ನೋಡಿ. ಸೊ ಸರಿಯಾಗಿ ನೀವು ಬರೆದ್ರೆ ಫಾರ್ಮೆಟ್ ಇದೆ, ಅದು ಫಾರ್ಮೆಟ್ ಬೇಕಂದರೆ ನಮ್ಮನ್ನು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ, ನಿಮಗೆ ಫಾರ್ಮೆಟ್ ಕಳಿಸ್ಕೊಡ್ತೀವಿ. ಸರಿಯಾಗಿ 5 ಅಂಕವನ್ನು ನೀವು ಪಡ್ಕೊಳ್ಬೋದು. ಸೊ ನಾಳಿನ ಒಂದು ಅಂದರೆ ನಿಮ್ಗೆ ತಾರೀಕು ಅಂದರೆ ಎಷ್ಟು ಅಂದರೆ ಸೋಮವಾರ 6/4/2026 ದಿನಾಂಕದಂದು 8ನೇ ತರಗತಿಯವರ SI2 ಸಂಕಲಾತ್ಮಕ ಪರೀಕ್ಷೆ SI2 ಎಕ್ಸಾಮ್ ಇದೆ. ಸರಿಯಾಗಿ ಓದ್ಕೊಳ್ಳಿ, ಲಾಸ್ಟ್ ಪೇಪರ್ ಆಗಿರುತ್ತೆ. ಹಾಗೆ 6ನೇ ತರಗತಿ ಇರ್ಬೋದು, ಹಾಗೆ 7ನೇ ತರಗತಿ 8ನೇ ತರಗತಿಯ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಮಾಡಲಾಗುತ್ತೆ. ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ನೈಸ್ ಡೇ.